ಸಿದ್ದೇಶ್ವರ ಸ್ವಾಮಿಗಳವರು ತಮ್ಮ ಅನುಭವದ ನೀಡಬೇಕಾಗಿ ಕೇಳ್ಕೊತಾ ಇದ್ದಾರೆ. ಬೂದ್ಗುಂಪಿಯ ಪೂಜ್ಯರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯ ಬಸವಾದಿ ಪ್ರಮುಖರನ್ನ ಸ್ಮರಣೆ ಮಾಡಿಕೊಂಡು ಕಾರಣಿಕ ಯುಗ ಪುರುಷ ಸಮಾಜದ ಸಂಜೀವಿನಿ ಹಾನಗಲ್ಲ ಗುರುಕುಮಾರೇಶನನ್ನ, ಜಗದ್ಗುರು ಕೊಟ್ಟೂರು ಸ್ವಾಮಿ ನಿರಂಜನ ಗುರು ಪರಂಪರೆಗೆ ನತಮಸ್ತಕನಾಗಿ ನಿಮ್ಮೆಲ್ಲರ ಆರಾಧ್ಯ ದೈವ ದಯಾಗನ ಗವಿಸಿದ್ದೇಶನನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು, ನಿಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವ ಜೋಳಿಗೆಯನ್ನ ಹಿಡಿದು ನಾಡಿನ ಏಳಿಗೆಯನ್ನ ಬಯಸ್ತಾ ಇರುವ ಪರಮ ಪೂಜ್ಯ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಡಿದಾವರಿಗಳಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಬೇರೆ ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸಿರುವ ಉಭಯ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಮುಖ್ಯ ಅತಿಥಿಗಳಾಗಿ ತಮ್ಮ ನಲ್ನುಡಿಗಳನ್ನು ಹಂಚಿಕೊಂಡಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಅವರಿವರೆನ್ನದೇ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಪರಮ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆಯ ಮುಂಭಾಗದಲ್ಲಿ ಶಾಂತ ರೀತಿಯಿಂದ ಕುಳಿತು ಈ ಎಲ್ಲ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗಿರುವ ಗವಿಸಿದ್ದೇಶನ ಸದ್ಭಕ್ತ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ನಮ್ಮ ಶರಣವು ಶರಣಾರ್ಥಿಗಳು. ಬಹಳಷ್ಟು ಖುಷಿ ಆಗ್ತಾ ಇದೆ ಈ ವೇದಿಕೆಯ ಮೇಲೆ ಕುಳಿತುಕೊಳ್ಳುವುದಕ್ಕಾಗಿ. ಜೊತೆಗೆ ಪೂಜ್ಯರನ್ನ ನೋಡುವುದೇ ಒಂದು ಆನಂದ, ಹೌದಲ್ಲ? ಎಷ್ಟೋ ಜನ ದೂರದಿಂದ ಅಜ್ಜವರನ್ನ ನೋಡ್ಬೇಕಂತಂದು ಬಹಳ ಜನ ಬಂದಿರ್ತೀವಿ. ಅಂತ ಪೂಜ್ಯರು ಇವತ್ತು ನನಗೆ ಈ ವೇದಿಕೆಯನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನ ಮಾಡ್ತಿದ್ದೆ. ನಾವೆಲ್ಲ ಸಮುದ್ರಕ್ಕೆ ಹೋಗಿದ್ದೀವಿ, ಸಮುದ್ರದ ದಂಡಿಗೆ ಹೋಗಿರಲ್ಲ ನೀವೆಲ್ಲ? ಆ ಸಮುದ್ರದ ದಂಡೆಯ ಮೇಲೆ ನಿಂತ್ಕೊಂಡು ನೀವು ಎಷ್ಟು ದೂರ ನೋಡ್ತೀರಿ, ಅಲ್ಲಿ ತನಕ ಏನು ಕಾಣುತ್ತೆ ನಿಮಗ? ನೀರು ಕಾಣುತ್ತಲ್ಲ? ಒಟ್ಟು ಎಲ್ಲರೂ ಇಲ್ಲೇ ಇದ್ದೀರಲ್ಲ? ಒಂದ್ಸಾರಿ ಜೋರು ಚಪ್ಪಾಳೆ ತಟ್ರಿ ನೋಡೋಣ. ಸಮುದ್ರದ ದಂಡೆಗೆ ಹೋಗಿ ನಿಂತ್ಕೊಂಡಾಗ ನಿಂತು ನೋಡಿದ್ರೆ ನಿಮ್ಮ ಕಣ್ಣಿನ ಆಚೆಯೂ ಕೂಡ ಏನು ನಿಮಗೆ ಕಾಣತ್ತಂದ್ರೆ ನೀರು ಕಾಣುತ್ತ. ಇಲ್ಲಿ ಬಂದು ನಾವು ನೋಡ್ತಾ ಹೋದ್ರ ಅಲ್ಲಿ ಹೇಗೆ ನೀರು ಕಾಣುತ್ತದೆ, ಹಂಗ ಇಲ್ಲಿ ಭಕ್ತಿಯ ಸಮುದ್ರವನ್ನ ನಾವು ಕಾಣಬೇಕಾಗಿತ್ತಂದ್ರ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಬಂದಾಗ ಇಲ್ಲಿ ನಾವು ಭಕ್ತಿಯ ಸಾಗರವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಮಾತು ಹೇಳ್ತೀನಿ ನಿಮಗೆಲ್ಲ, 100 ಗಾಡಿ ತುಂಬಾ ಜನ ತುಂಬ್ಕೊಂಡು ಹೊಂಟಾರಂದ್ರ ಏನ್ರಮ್ಮ? 100 ಗಾಡಿ ತುಂಬಾ ಜನ ತುಂಬ್ಕೊಂಡು ಹೊಂಟಾರಂದ್ರ ಅದೊಂದು ಯಾವ್ದಾದ್ರು ರಾಜಕೀಯ ಫಂಕ್ಷನ್ ಆಗಿರತ್ತಂತ. 100 ಗಾಡಿ ತುಂಬಾ ಬರೀ ಜನ ತುಂಬ್ಕೊಂಡು ಹೊಂಟಾರಂದ್ರ ಅದೊಂದು ರಾಜಕೀಯ ಫಂಕ್ಷನ್ ಆಗಿರತ್ತ. 100 ಗಾಡಿ ತುಂಬಾ ಜನ ಕಮ್ಮಿತಿ ಬರೇ ಪ್ರಸಾದ ಕಟ್ಟಿಗೆ ರೊಟ್ಟಿ ಹೊಂಟಾವಂದ್ರ ಅದು ಪಕ್ಕಾ ಅಜ್ಜನ ಜಾತ್ರೆಗೆ ಹೊಂಟೈತೆ ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ಬೇಕು. ಏನ್ ಆನಂದ! ಇದನ್ನ ನೋಡುವುದೇ ಒಂದು ದೊಡ್ಡ ಆನಂದ. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರ ಮಾತುಗಳು ಕಡಿಮೆ ಆಗ್ತವೆ ವಿನಃ ಆ ಒಂದು ಭಾಗ್ಯ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಕೆಲವರಿಗೆ ಹೊಟ್ಟೆ ಹೊರೆವ ಚಿಂತೆ, ಇನ್ನು ಕೆಲವರಿಗೆ ಹೊಟ್ಟೆ ಹೊರುವ ಚಿಂತೆ ಅಂತ. ಕೆಲವರಿಗೆ ಹೊಟ್ಟೆ ಹೊರೆವ ಚಿಂತೆ ಅಂದ್ರ ಒಂದಿಷ್ಟು ಜನಕ್ಕೆ ಬರೀ ಹೊಟ್ಟೆಯನ್ನು ಹೆಂಗ ತುಂಬಿಸ್ಬೇಕಂತ ಚಿಂತೆ ಮಾಡ್ತಿರ್ತಾರ. ಇನ್ನು ಕೆಲವಿಷ್ಟು ಜನಕ್ಕ ಹೊಟ್ಟೆ ಹೊರುವ ಚಿಂತೆ, ತುಂಬಿರ್ತಕ್ಕಂಥ ದೊಡ್ಡ ದೊಡ್ಡ ಹೊಟ್ಟೆಯನ್ನ ಹೆಂಗ ಹೊತ್ಕೊಂಡು ಅಡ್ಡಾಡ್ಲಿ ಅಂತ. ಇನ್ನೂ ನಿಮಗ ಸರಿಯಾಗಿ ತಿಳಿಯುವ ಹಾಗೆ ಹೇಳುವುದಂದ್ರ ಕೆಲವಿಷ್ಟು ಜನ 4 ತುತ್ತಿಗಾಗಿ ಸಾವಿರಾರು ಕಿಲೋಮೀಟರ್ ನಡೆದು ಆ 4 ತುತ್ತನ್ನ ಪಡ್ಕೊಳ್ತಾರ. ಇನ್ನು ಕೆಲವಿಷ್ಟು ಜನ ಉಂಡಿದ್ದನ್ನ ಕರಗಿಸ್ಕೊಳ್ಳಾಕ ವಾಕಿಂಗ್ ಅಂತ ಮಾಡಾಕತ್ತಾರ. ಕೆಲವರಿಗೆ ಹೊಟ್ಟೆ ಹೊರೆವ ಚಿಂತೆ, ಕೆಲವರಿಗೆ ಹೊಟ್ಟೆ ಹೊರುವ ಚಿಂತೆ. ಆದ್ರ ಅಭಿನವ ಗವಿಸಿದ್ದೇಶ್ವರರಿಗೆ ಸದಾ ಭಕ್ತರ ಚಿಂತೆ ಅನ್ನೋದಕ್ಕಾಗಿನೇ ಈ ಭಕ್ತ ಹಿತ ಚಿಂತನಾ ಕಾರ್ಯಕ್ರಮ ಅನ್ನೋದನ್ನ ನಾವೆಲ್ಲ ಸ್ಮರಣೆಯನ್ನ ಮಾಡ್ಬೇಕು.
ವರ್ಷದೊಳಗೆ ಒಂದು ಸಾರಿ ಈ ಕಾರ್ಯಕ್ರಮವನ್ನ ಮಾಡಿ ಪೂಜ್ಯರು ನಿಮಗೆಲ್ಲರಿಗೂ ಉಪದೇಶಾಮೃತವನ್ನ ದಯಪಾಲಿಸ್ತಾರೆ. ನಾನು ಪೂಜ್ಯರನ್ನು ಮತ್ತು ತಮ್ಮೆಲ್ಲರನ್ನ ನೋಡಿದಾಗ ನನಗೆ ಒಂದು ಮಾತು ನೆನಪಿಗೆ ಬರ್ತದೆ. ಕೂರ್ಮ ಕಿಶೋರ ನ್ಯಾಯ ಅಂತ ಬರುತ್ತೆ. ಕೂರ್ಮ ಕಿಶೋರ ನ್ಯಾಯ ಅಂತಂದ್ರೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ನಾನು ಇದೇ ಸಮಯದೊಳಗ ಹೋದ ವರ್ಷ ಶ್ರೀಮಠಕ್ಕೆ ನಾನು ಬಂದಿದ್ದೆ. ನಮ್ಮ ಪಟ್ಟಾಧಿಕಾರದ ಸಂದರ್ಭದೊಳಗ ನಮ್ಮ ಗುರುಗಳು ಪೂಜ್ಯರನ್ನ ಭಿನ್ನಹ ಮಾಡಲಿಕ್ಕೆ ಕಳಿಸಿದಾಗ ಪೂಜ್ಯರು ಹಲಗೇರಿ ಗ್ರಾಮದೊಳಗೆ ಪೂಜೆದೊಳಗಿದ್ರು. ನಾನು ಇಲ್ಲಿ ಗದ್ದಿಗೆ ದರ್ಶನವನ್ನ ಮಾಡಿಕೊಂಡು ಹೋಗ್ಬೇಕಂತಂದು ಒಳಗಡೆ ಬಂದಾಗ ಅಲ್ಲಿ ಕೆಲವಿಷ್ಟು ಜನ ಭಕ್ತರು ಪ್ರಸಾದವನ್ನ ತೆಗೆದುಕೊಂಡು ಭಜನೆಯನ್ನ ಮಾಡ್ತಾ ಕುಂತಿದ್ರು. ಕೂರ್ಮ ಕಿಶೋರ ನ್ಯಾಯ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅವರು ಭಜನೆಯನ್ನ ಮಾಡ್ತಾ ಕುಂತಿದ್ರು. ಅವಾಗ ಯಾರೋ ಒಬ್ರು ಬಂದು ಮಾತಾಡಿಸಿರವ್ರನ್ನ, ಅಜ್ಜವರು ಇನ್ನೂ ಬಹಳ ತಡ ಆಗುತ್ತ, ನೀವು ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನ ಅವ್ರ ಕೈಯಾಗ ಕೊಡ್ಬೇಕಾಗಿತ್ತಂದ್ರ ಇನ್ನೊಂದ್ ಸ್ವಲ್ಪ ನೀವು ತಡ ಆಗಿ ಬಂದಿದ್ರ ಪೂಜ್ಯರು ನಿಮಗೆ ಸಿಗ್ತಿದ್ರು ಅನ್ನೋ ಮಾತನ್ನ ಒಬ್ರು ಯಾರೋ ಹೇಳಿದಾಗ ಅಲ್ಲಿರ್ತಕ್ಕಂಥ ಭಕ್ತರು ಹೇಳಿದ್ರು, ನೋಡ್ರಿ, ನಾವು ಪ್ರಸಾದವನ್ನ ತೆಗೆದುಕೊಂಡು ಬಂದು ಇಲ್ಲಿ ಮಠಕ್ಕೆ ಕೊಟ್ಟು ಭಜನೆಯನ್ನ ಮಾಡ್ತಾ ಇರೋದು ಅಭಿನವ ಗವಿಸಿದ್ದೇಶ್ವರನ್ನು ನೋಡ್ಲಿ, ಅವರು ನಮ್ಮ ಹೆಸರನ್ನ ವೇದಿಕೆ ಮೇಲೆ ಹೇಳಂತ ಕೊಟ್ಟಿಲ್ರಪ್ಪ, ತಂದಿಲ್ಲ. ಎಲ್ಲೇ ಇದ್ರೂ ಕೂಡ ಗವಿಸಿದ್ದೇಶ್ವರರು ನಮಗೆ ಆಶೀರ್ವಾದ ಮಾಡ್ತಾರ ಅನ್ನುವ ಒಂದೇ ಒಂದು ಆಸೆಯಿಂದ ತಂದಿವೆ ವಿನಃ ನಮ್ಮ ಹೆಸರನ್ನ ಅವರು ಹೇಳಿ ಅಂತ ತಂದಿಲ್ಲ ಅಂತ. ಕೂರ್ಮ ಕಿಶೋರ ನ್ಯಾಯ ಅಂತ ಯಾಕೆ ಹೇಳಿದೆ ಅಂದ್ರೆ, ಆಮೆ ತನ್ನ ಮಕ್ಕಳಿಗೆ ಮರಿಗಳಿಗೆ ಜನ್ಮವನ್ನ ಕೊಟ್ಟು ಸಾವಿರಾರು ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಆಮೆ ಒಂದು ಸಾರಿ ತನ್ನ ಮಕ್ಕಳ ಕುರಿತು ಚಿಂತೆ ಮಾಡಿದ್ರೆ ಸಾಕು, ಎಲ್ಲೋ ಇರ್ತಕ್ಕಂಥ ಮರಿಯಾಗಿರ್ತಕ್ಕಂಥ ಆಮೆಗಳ ಹೊಟ್ಟೆ ತುಂಬುತ್ತಂತ. ಹಂಗ ಇಲ್ಲಿರ್ತಕ್ಕಂಥ ಭಕ್ತರು ಹೆಂಗಂದ್ರ ನಮ್ಮ ಹೆಸರು ಹೇಳಿ ಎಷ್ಟೋ ಜನ ಇವತ್ತು ಎದಕ್ಕೆ ಗುದ್ದಾಡಕತ್ತಾರ ಅಂದ್ರ ನಮ್ಮ ಹೆಸರು ಹೇಳ್ಬೇಕು, ಅಜ್ಜವರು ನಾವು ಕೊಟ್ಟಿದ್ದನ್ನ ಹೇಳ್ಬೇಕು, ನನಗೆ ಚಲೋ ಕುರ್ಚಿ ಹಾಕ್ಬೇಕು, ಬರೇ ಶಾಲ್ ಹಾಕ್ಬೇಕು, ಮಾಲೆ ಹಾಕ್ಬೇಕಂತಂದು ಇಷ್ಟು ಜನ ಗುದ್ದಾಡುವಂತ ಸಂದರ್ಭದೊಳಗ ನಮಗೆ ಯಾವುದು ಬೇಡ್ರಿ, ಗವಿಸಿದ್ದೇಶನ ಆಶೀರ್ವಾದ ಒಂದೇ ಸಾಕು ಅಂತ ಬರುವಂತ ನಿಮ್ಮೆಲ್ಲರ ಭಕ್ತರನ್ನ ನೋಡಿದ್ರ ನಿಜಕ್ಕೂ ಕೂಡ ಖುಷಿ ಆಗ್ತದೆ. ಹಾಗಾಗಿ ಮನುಷ್ಯನ ಬದುಕು ಸಾರ್ಥಕ ಆಗ್ಬೇಕಾಗಿತ್ತಂದ್ರ ಒಂದು ಸರಿ ಇಂಥ ಕ್ಷೇತ್ರಕ್ಕೆ ಬಂದು ಹೋದ್ರೆ ಸಾಕು, ಮನುಷ್ಯನ ಬದುಕು ಸಾರ್ಥಕ ಆಗ್ತದೆ. ಇವತ್ತು ಮನುಷ್ಯನಾಗಿ ಬದುಕ್ತಾ ಇಲ್ಲ. ಇವತ್ತು ಮನುಷ್ಯನಲ್ಲಿ ಮಾನವೀಯತೆ ಗುಣಗಳು ಇಲ್ಲ. ಆ ಮಾನವೀಯತೆ ಗುಣಗಳು ಬೇಕಾಗಿದ್ರೆ ಒಂದು ಸಾರಿ ಇಂಥ ಜಾತ್ರೆ ಪೂಜ್ಯರ ಆಶೀರ್ವಚನಕ್ಕೆ ನಾವೆಲ್ಲ ಕಿವಿ ಆಗ್ಬೇಕು. ಇವತ್ತು ಮನುಷ್ಯ ಏನೆಲ್ಲ ಆಗಕತ್ತಾನ, ಹೌದಲ್ಲ? ಇಲ್ಲಿಯಿಂದ ಬೇರೆ ಗ್ರಹದೊಳಗೆ ಹೋಗಿ ಜೀವನವನ್ನ ಮಾಡ್ಲಿಕ್ಕೆ ಸಂಶೋಧನೆಯನ್ನ ಮಾಡ್ತಾ ಇದ್ದಾನ. ಅದನ್ನ ನೋಡಿ ಒಬ್ಬ ಕವಿ ಬರಿತಾನ, ಹಮ್ ಪಕ್ಷಿ ಕೆ ತರಹ ಸೆ ಆಕಾಶ ಮೇ ಉಡ್ ಸಕ್ತೆ ಹಮ್, ಮಚಲಿ ಕೆ ತರಹ ಸೆ ಸಾಗರ್ ಮೇ ತೈರ್ ಸಕ್ತೆ ಹಮ್, ಮಗರ್ ಇನ್ಸಾನ್ ಕಿ ಧರ್ತಿ ಪರ್ ನೈ ಚಲ್ ಸಕ್ತೆ ಹಮ್ ಅಂತ ಬರಿತಾ. ಇವತ್ತು ಮನುಷ್ಯ ಪಕ್ಷಿಯ ತರ ಆಕಾಶದೊಳಗ ಹಾರುವುದನ್ನ ಕಲ್ತ, ಮೀನಿನ ತರ ನೀರಿನೊಳಗ ಈಜುವುದನ್ನ ಕಲ್ತ. ಆದ್ರೆ ಇವತ್ತು ಮನುಷ್ಯನಾಗಿ ಬದುಕುವುದನ್ನ ಕಲೀಲಿಲ್ಲ. ಆ ಮನುಷ್ಯನಾಗಿ ಬದುಕಬೇಕಾಗಿದ್ರ, ಒಂದಿಷ್ಟು ಮಾನವೀಯತೆಯಿಂದ ಬದುಕಬೇಕಾಗಿದ್ರ ಇಂಥ ಜಾತ್ರೆ ಪೂಜ್ಯರ ನುಡಿಗಳನ್ನ ಕೇಳಿದ್ರೆ ಸಾಕು, ಆ ಮನುಷ್ಯನಾಗಿ ಮನುಷ್ಯತ್ವದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಈ ಸಮಾಜದೊಳಗೆ ದೊಡ್ಡವರಾಗ್ತಾರಂದ್ರ ಕೇವಲ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದುವವರು, ವೇದಗಳನ್ನ ಓದುವವರು ಸಮಾಜದೊಳಗೆ ದೊಡ್ಡವರಾಗುವುದಿಲ್ಲ. ಜನರ ವೇದನೆಯನ್ನ ಯಾರು ಕೇಳ್ತಾರಲ್ಲ ಅವರು ಈ ಸಮಾಜದೊಳಗೆ ದೊಡ್ಡವರಾಗ್ತಾರ. ಆಳುವ ವ್ಯಕ್ತಿಯ ಕೈ ಹಿಡಿದವರು ದೊಡ್ಡವರಾಗುವುದಿಲ್ಲ. ಅಳುವ ವ್ಯಕ್ತಿಯ ಕಣ್ಣನ್ನ ಯಾರು ಓಡಿಸ್ತಾರಲ್ಲ ಅವರು ಸಮಾಜದೊಳಗೆ ದೊಡ್ಡವರಾಗ್ತಾರ. ಗೆದ್ದ ವ್ಯಕ್ತಿಯ ಬೆನ್ನು ಚಪ್ಪರಿಸುವವರು ದೊಡ್ಡವರಾಗುವುದಿಲ್ಲ. ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನ ಕೈ ಹಿಡಿದು ಮೇಲೆ ಎತ್ತಿ ನಡೆಯುವ ಸ್ಫೂರ್ತಿಗಳನ್ನ ಆಡಿ ಅವನಿಗೆ ಬೆನ್ನನ್ನ ಯಾರು ಚಪ್ಪಿಸ್ತಾರಲ್ಲ ಅವರು ದೊಡ್ಡವರಾಗ್ತಾರ. ಬರೇ ಉಣ್ಣುವವರು ದೊಡ್ಡವರಾಗುವುದಿಲ್ಲ, ಸಮಾಜಕ್ಕೆ ಉಳಿಸ್ತಾರಲ್ಲ ಅವರು ದೊಡ್ಡವರಾಗ್ತಾರ. ಗವಿಸಿದ್ದೇಶ್ವರರ ಜಾತ್ರೆ ಅಂದ್ರೆ ಇದು ಉಣ್ಣುವ ಜಾತ್ರೆ ಅಲ್ಲ, ಸರ್ವರಿಗೂ ಉಳಿಸುವ ಜಾತ್ರೆ ಎನ್ನುವುದನ್ನ ನಾವೆಲ್ಲ ತಿಳ್ಕೊಂಡಾಗ ಬದುಕು ಸಾರ್ಥಕ ಆಗ್ತದೆ. ಮನುಷ್ಯನ ಬದುಕು ಸಾರ್ಥಕ ಆಗ್ಬೇಕಾಗಿತ್ತಂದ್ರ ಪೂಜ್ಯರ ದರ್ಶನ, ಆಶೀರ್ವಾದ, ಅವರ ಆಶೀರ್ವಚನಕ್ಕೆ ಕಿವಿ ಆಗ್ಬೇಕು. ನಮ್ಮೊಳಗ ಪ್ರೀತಿಯ ಭಾವ ಒಡ್ಬೇಕು. ಅಜ್ಜವರು ಹೇಳುವ ಮಾತು ಯಾವಾಗ್ಲೂ ಯಾವುದು? ಅಜ್ಜವರು ಒಂದು ಮಾತನ್ನ ಹೇಳ್ತಿದ್ರು ಯಾವಾಗ್ಲೂ, ಯಾವುದು? ಯಾರನ್ನ ದ್ವೇಷ ಮಾಡಿ, ಯಾರಿಗೆ ಕೆಟ್ಟದನ್ನ ಮಾಡಿ ಏನಾಗುವುದೈತಿ? ಎಷ್ಟು ದಿನ ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ ನಮಗ. ಸತ್ತು ಹೋಗಿದೆ ನಿನ್ನೆ, ಗೊತ್ತಿಲ್ಲ ನಾಳೆ. ಎಲ್ಲದಕ್ಕೂ ಬಹುಮುಖ್ಯ ಈ ಹೊತ್ತಿನ ವೇಳೆ. ಮರೆಯದಿರು, ತೊರೆಯದಿರು ಕರ್ತವ್ಯ ಕರ್ಮ, ಬದುಕಿ ಬಿಡು ಬದುಕಗೊಡು ಅದು ನಿನ್ನ ಧರ್ಮ ಅನ್ನುವ ಮಾತನ್ನ ನಾವೆಲ್ಲ ಸ್ಮರಣೆ ಇಟ್ಕೊಳ್ಬೇಕು. ಹಾಗಾಗಿ ನಮ್ಮ ಬದುಕು ಸಾರ್ಥಕ ಆಗ್ಬೇಕಾಗಿತ್ತಂದ್ರ
ನಮಗೇನು ಭಗವಂತ ಕೊಟ್ಟಾನಲ್ಲ ಬದುಕು, ಅದನ್ನ ನಾವು ತೃಪ್ತಿಯಿಂದ ಬದುಕ್ಬೇಕು. ನಾವಿವತ್ತು ಏನು ಮಾಡಿಬಿಟ್ಟಿದ್ದೇವೆ ಅಂದ್ರ ನಮ್ಮ ಬದುಕನ್ನ ಬಿಟ್ಟು ಇನ್ನೊಬ್ಬರ ಬದುಕಿನೊಳಗೆ ನಾವೆಲ್ಲ ಇವತ್ತು ಹೋಗ್ತಾ ಇದೀವಿ. ನಮ್ಮ ಬದುಕನ್ನ ಹುಳುಕನ್ನ ಬಿಟ್ಟು ಇನ್ನೊಬ್ಬರ ಬದುಕಿನ ಹುಳುಕನ್ನ ನೋಡ್ತಾ ಇದೀವಿ. ಯಾವನೋ ಒಬ್ಬ ವ್ಯಕ್ತಿ ಸಮುದ್ರಕ್ಕೆ ಹೋದ್ನಂತ, ಸಮುದ್ರಕ್ಕೆ ಹೋಗಿ ಸಮುದ್ರಕ್ಕನ್ನಂತ ಎಷ್ಟು ದೊಡ್ಡ ಪ್ರಮಾಣದೊಳಗದಿ, ಆದ್ರೆ ಏನ್ ಮಾಡ್ಬೇಕು, ಸಮುದ್ರದ ನೀರು ಹೆಂಗಿರ್ತಾವ್ರಿ, ಉಪ್ಪಾಗಿರ್ತಾವಲ್ಲ. ಅದಕ್ಕೆ ಹೇಳಿದಂತ ಇಷ್ಟು ದೊಡ್ಡ ಪ್ರಮಾಣದೊಳಗ ಬೆಳೆದಿ ಕರೆ, ಆದ್ರೆ ಏನು ಪ್ರಯೋಜನ, ಉಪ್ಪಾಗೇ ಇಲ್ಲ ಅಂತ ಒಂದು ಹುಳು ಕುಡುಕಿದ ಸಮುದ್ರಕ್ಕೆ ಹೋಗಿ. ನೋಡಿ ಖುಷಿ ಪಟ್ಟು ಬರ್ಬೇಕಷ್ಟೇ. ಅಲ್ಲಿ ಹೋಗಿ ಹುಳು ಕುಡುಕಿದ, ಆ ಸಮುದ್ರ ನಕ್ಕು ಸುಮ್ಮನಾಯ್ತು. ಮುಂದೆ ಹೋದ, ಅಲ್ಲೇ ಒಂದು ಸುಂದರ ಗುಲಾಬಿ ತೋಟ ಇತ್ತು, ಎಷ್ಟು ಚಂದ ಹೂಗಳ ರಾಣಿ ಅನಿಸ್ಕೊಂಡಿ, ಆದ್ರೆ ಏನು ಮಾಡ್ಬೇಕು, ಮುಳ್ಳು ಇರ್ಲಿಲ್ಲ ಅಂದ್ರೆ ಇನ್ನೂ ಚಲೋ ಇತ್ತು ಅಂದ. ಸಮುದ್ರಕ್ಕೆ ಹೋಗಿ ಏನಂದ, ಉಪ್ಪಿರಬಾರ್ದಾಗಿತ್ತಂದ. ಗುಲಾಬಿಗೆ ಬಂದು ಮುಳ್ಳಿರಬಾರ್ದಾಗಿತ್ತು ಅಂದ. ಅಲ್ಲೇ ಒಂದು ಮಾವಿನ ಚಿಗುರನ್ನ ತಿಂದು ಕೋಗಿಲ ಹಾಡ್ತಾ ಇತ್ತು. ಆ ಕೋಗಿಲಿಗೆ ಏನಂದ, ಇಷ್ಟು ಚಲೋ ಹಾಡ್ತಿ, ಸ್ವಲ್ಪ ಬೆಳ್ಳಗಿರಬೇಕಿತ್ತು ಅಂದ. ಹೌದಲ್ಲ, ಇಲ್ಲಿ ಒಬ್ಬ ಕೆಲವು ಜನ ಹೆಂಗ ಇರ್ತಾರ, ₹1 ಕೊಟ್ಟಿರಲ್ಲ, ಏನೂ ಮಾಡೇನಲ್ಲ, ಬಂದ್ ಅಜ್ಜವ್ರು ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು, ಇಲ್ಲಿ ಮಾಡ್ಬೇಕಾಗಿತ್ತು. ಬರೇ ಇದೇ ಜಗತ್ತಿನೊಳಗೆ ನಡೀತಾ ಇರು. ಸಮುದ್ರಕ್ಕೆ ಹೋಗಿ ಉಪ್ಪಾಗಿರಬಾರ್ದಾಗಿತ್ತು ಅಂದ, ಕೋಗಿಲಿಗೆ ಬಂದು ಸ್ವಲ್ಪ ಬೆಳ್ಳಗಿರಬೇಕಿಂದ, ಇನ್ನ ಗುಲಾಬಿಗೆ ಹೋಗಿ ಮುಳ್ಳಿರಬಾರ್ದಾಗಿತ್ತು ಅಂತ ಎಲ್ಲಾ ಕಡೆ ಒಂದು ಹುಳು ಕುಡುಕಿದ. ಅವಾಗ ಅವು ಮೂರೂ ಕುಂದಿಸೋಣ ಮನುಷ್ಯನಿಗೆ ಹೇಳಿದಂತ, ನೀನು ಇನ್ನೊಬ್ರ ಜೀವನದೊಳಗೆ ಹುಳು ಕುಡುಕೋದು ಬಿಟ್ಟಿದ್ರೆ ನೀನು ಬಹಳ ಚಂದ ಕಾಣಿಸ್ತಿದ್ದಿ ಅಂತ ಹೇಳಿ ಕಳಿಸಿದ್ವಂತ. ಹಾಗಾಗಿ ನಮ್ಮ ಜೀವನ ಸಾರ್ಥಕ ಆಗ್ಬೇಕಾಗಿತ್ತಂದ್ರ ಇನ್ನೊಬ್ಬರ ಜೀವನದ ಹುಳುಕನ್ನ ಹುಡುಕುವುದು ಬಿಟ್ಟು ಗವಿಸಿದ್ದೇಶನ ಬೆಳಕನ್ನ ಹುಡುಕಿ ಆ ಬೆಳಕಿನೊಳಗೆ ಬದುಕನ್ನ ಯಾರು ಕಟ್ಕೊಳ್ತಾರಲ್ಲ ಅವರ ಬದುಕು ಸಾರ್ಥಕ ಆಗ್ತದೆ ಅನ್ನೋ ಮಾತನ್ನ ಸ್ಮರಣೆ ಇಟ್ಕೊಳ್ಬೇಕು. ಎಲ್ಲರೂ ಕೂಡ ಒಂದು ದಿನ ಹೋಗುವುದಿದೆ. ಪೂಜ್ಯರ ಮಾತು, ವಿ ಆರ್ ಆಲ್ ಜಸ್ಟ್ ಗೆಸ್ಟ್. ನಾವೆಲ್ಲ ಈ ಭೂಮಿಗೆ ಬಾಡಿಗೆದಾರರುಗಳಾಗಿ ನಾವೆಲ್ಲ ಬಂದೀವಿ. ಇಂದಲ್ಲ ನಾಳೆ ಇಲ್ಲಿಂದ ನಾವು ಹೋಗೋರದಿವಿ. ಹೋಗುವುದ್ರೊಳಗಾಗಿನ 1-4 ಜನಕ್ಕ ಒಳ್ಳೆಯತರನಾಗಿ ಬದುಕಿ ಹೋದಾಗ ಮಾತ್ರ ಬದುಕು ಸಾರ್ಥಕ ಆಗತ್ತ. ಭೂಮಿಗೆ ಬರುವಾಗ ಮನುಷ್ಯನಿಗೆ ಉಸಿರಿತ್ತು, ಹೆಸರಿದ್ದಿದ್ದಲ್ಲ. ಈ ಪ್ರಪಂಚಕ್ಕೆ ವಿದಾಯ ಹೇಳು ಹೋಗುವಾಗ ಮನುಷ್ಯನಿಗೆ ಉಸಿರಿರೋದಿಲ್ಲ, ಹೆಸರು ಉಳಿಯುವಂತಹ 2 ಒಳ್ಳೆಯ ಕಾರ್ಯಗಳನ್ನು ಮಾಡಿ ಹೋದಾಗ ಮಾತ್ರ ಬದುಕಿಗೆ ಶಕ್ತಿ ಬರುತ್ತದೆ. ಪೂಜ್ಯ ಗುರುಗಳನ್ನು ನೋಡಿದ್ರೆ ನನಗೆ ಒಂದು ಮಾತು ನೆನಪಿಗೆ ಬರ್ತದೆ. ಇಫ್ ಯು ವಾಂಟ್ ಕಂಟ್ರೋಲ್, ಮಹಾತ್ಮ ಗಾಂಧೀಜಿಯವರು ಬರೀತಾರೆ, ಇಫ್ ಯು ವಾಂಟ್ ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಮೈಂಡ್, ಇಫ್ ಯು ವಾಂಟ್ ಕಂಟ್ರೋಲ್ ಅದರ್ ಯೂಸ್ ಯುವರ್ ಹಾರ್ಟ್ ಅಂತ. ನಿನ್ನನ್ನು ನೀನು ನಿಯಂತ್ರಣದೊಳಗೆ ಇಟ್ಕೊಳ್ಬೇಕಾಗಿತ್ತಂದ್ರ ನಿನ್ನ ಮನಸ್ಸನ್ನು ಉಪಯೋಗ ಮಾಡ್ಕೋ. ಇಡೀ ಜಗತ್ತು ನಿನ್ನ ಹತ್ರ ಇರಬೇಕಂದ್ರ ನಿನ್ನ ಹೃದಯವನ್ನು ಉಪಯೋಗ ಮಾಡ್ಕೋ. ಅಂತ ಹೃದಯ ಪ್ರೀತಿಗೆ ಸಂದಿರ್ತಕ್ಕಂಥ ಜನಗಳು ಭಕ್ತರಂದ್ರೆ ನೀವು ನಾವುಗಳು ಎಲ್ಲರೂ ಅನ್ನುವ ಮಾತನ್ನ ಈ ಸಂದರ್ಭದೊಳಗ ಮತ್ತೊಮ್ಮೆ ಸ್ಮರಣೆಯನ್ನ ಮಾಡ್ತಾ ಆನಂದದ ಬದುಕು ನಾವೆಲ್ಲರೂ ಸಾಗಿಸೋಣ. ಒಂದೇ ಬದುಕನ್ನ ಭಗವಂತ ಕೊಟ್ಟಾನ. ನಗನಗ್ತಾ ಬರದವರಿಗಾಗಿ ಬಾಯಿ ಬಿಟ್ಟು ಬರುವವರ ಬಿಟ್ಟು ಕೊಟ್ಟು ಕೆಟ್ಟೆನೆಂದು ಕುಟ್ಟಿಕೊಂಡು ಅಳಬೇಡ ಮನುಜ ಅನ್ನುವ ಸಿದ್ದಯ್ಯ ಪುರಾಣಿಕರ ಆಶಯದಂತೆ ನಮ್ಮೊಂದಿಗೆ ಬರುವಂತವರನ್ನ ಎಲ್ಲರನ್ನ ನಾವು ಬೆಳೆಸ್ಕೊಂತ ಪೂಜ್ಯರ ತರ ಅವರ ಆಶೀರ್ವಚನದ ಶುಭ ಸಂದೇಶಗಳನ್ನ ಕೇಳ್ತಾ ನಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಳ್ಳೋಣ ಅನ್ನೋ ಮಾತನ್ನ ಈ ಪ್ರಸಂಗದ ಹೇಳ್ತಾ ಕೊನೆಯ ಮಾತು, ಮಣ್ಣು ಕೂಡುವ ದೇಹ ತಣ್ಣಗಾಗುವ ತನಕ, ಮಣ್ಣು ಕೂಡುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗಿರು. ಜನ ಕಲ್ಯಾಣಕ್ಕೆ ಜಗ ಕಲ್ಯಾಣಕ್ಕೆ ನಿನ್ನ ಕೊಡುಗೆ ಏನು, ನೀನಿತ್ತು ಹೊರಡು. ಸರ್ವರಿಗೂ ಶರಣು ಶರಣಾರ್ಥಿಗಳು ಸಮರ್ಪಣೆಯನ್ನ ಮಾಡ್ತಾ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವ ಪೂಜ್ಯರಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ನುಡಿಸರಿಗೆ ಇತಿಶ್ರೀ ಹಾಡ್ತಿದ್ದೀನಿ. ಸರ್ವರಿಗೆ ಶುಭವಾಗಲಿ. ಶರಣು ಶರಣಾರ್ಥಿಗಳು.